ಈ ವಿಡಿಯೋ ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಒಂದು ಪ್ರಶ್ನೆ. ಥ್ಯಾಂಕ್ ಯು ಹೇಳೋ ಸಂಸ್ಕಾರ ಇದೆಯಾ? ಕ್ಷಮಿಸಿ ಅಂತ ಮನ್ಸಾರೆ ಹೇಳುವಂತ ವಿನಯ ಇದೆಯಾ? ನನಗೆ ಒಂದು ಗ್ಲಾಸ್ ನೀರು ಕೊಡ್ಲಿಲ್ಲ ಅಂದ್ರೆ ಅದು ಎಜುಕೇಶನ್. ಗೌರವ ಕೊಡೋನು ಯಾವತ್ತೂ ಚಿಕ್ಕವನಾಗೋದಿಲ್ಲ, ಆದ್ರೆ ಗೌರವ ಕಳ್ಕೊಂಡೋನು ಎಷ್ಟೇ ದೊಡ್ಡವನಾಗಿದ್ರೂ ಅಪೂರ್ಣವಾಗಿನೇ ಉಳ್ಕೋಬೇಕು. ಕೊನೆಯಲ್ಲಿ ಜನರು ನೆನ್ಪಿಡೋದು ನಿಮ್ಮ ಸಂಪತ್ತನ್ನಲ್ಲ, ಬದಲಾಗಿ ನಿಮ್ಮ ಒಳ್ಳೆತನವನ್ನು. ದಟ್ ಈಸ್ ರಿಯಲ್ ಸಕ್ಸಸ್. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಈ ವಿಡಿಯೋ ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಒಂದು ಪ್ರಶ್ನೆ. ಇವಾಗಿನ ಮಕ್ಕಳು ತುಂಬಾನೇ ಇಂಟೆಲಿಜೆಂಟ್ ಆಗಿದ್ದಾರೆ. ಟೆಕ್ನಾಲಜಿ ಬಗ್ಗೆ ಗೊತ್ತಿದೆ, AI ಗೊತ್ತಿದೆ, ಕೋಡಿಂಗ್ ಬಗ್ಗೆ ಗೊತ್ತಿದೆ, ಇಂಗ್ಲಿಷನ್ನ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದಾರೆ. ಆದ್ರೆ ಥ್ಯಾಂಕ್ ಯು ಹೇಳೋ ಸಂಸ್ಕಾರ ಇದೆಯಾ? ಕ್ಷಮಿಸಿ ಅಂತ ಮನ್ಸಾರೆ ಹೇಳುವಂತ ವಿನಯ ಇದೆಯಾ? ಸ್ನೇಹಿತ ಕೆಳಗ್ ಬಿದ್ದಾಗ ಅವನನ್ನ ಎಬ್ಬಿಸುವಂತ ಮಾನವೀಯತೆ ಇದೆಯಾ? ಅಜ್ಜ ಅಜ್ಜಿ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಸಮಯ ಇದೆಯಾ? ಇವತ್ತು ನಾವು ಸ್ಮಾರ್ಟ್ ಜನರೇಷನ್ ಅನ್ನ ಬೆಳೆಸ್ತಾ ಇದೀವ ಅಥವಾ ಹ್ಯೂಮನ್ ವ್ಯಾಲ್ಯೂಸ್ ಇಲ್ಲದ ಜನರೇಷನ್ ಅನ್ನ ಸೃಷ್ಟಿ ಮಾಡ್ತಾ ಇದೀವ? ಟುಡೇ ಲೆಟ್ಸ್ ಟಾಕ್ ಅಬೌಟ್ ಸಮಥಿಂಗ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮಾರ್ಕ್ಸ್, ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಯಾಲರಿ, ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸಕ್ಸಸ್, ಹ್ಯುಮ್ಯಾನಿಟಿ. ಹೌದು, ಮಾನವೀಯತೆ. ಇತ್ತೀಚಿನ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇರುವಂತಹ ಮಾನವೀಯ ಮೌಲ್ಯಗಳ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಿಜವಾದ ಶಿಕ್ಷಣ ಅಂದ್ರೆ ಏನು? ಒಂದು ಮಗು 100ಕ್ಕೆ 100 ಮಾರ್ಕ್ಸ್ ತಗೊಳತ್ತೆ, ಆದ್ರೆ ಅದೇ ಮಗು ಮನೆ ಕೆಲಸ ಮಾಡಬೇಕಾದ್ರೆ ಅಮ್ಮನಿಗೆ ಒಂದು ಗ್ಲಾಸ್ ನೀರು ಕೊಡ್ಲಿಲ್ಲ ಅಂದ್ರೆ ಅದು ಎಜುಕೇಶನ್. ಒಬ್ಬ ವಿದ್ಯಾರ್ಥಿ IIT, IAS, ಡಾಕ್ಟರ್, ಇಂಜಿನಿಯರ್ ಆಗಬಹುದು, ಆದ್ರೆ ಒಬ್ಬ ಬಡವನ ಕಣ್ಣೀರನ್ನ ನೋಡಿದಾಗ ಮನಸ್ಸು ಕರಗಲಿಲ್ಲ ಅಂದ್ರೆ ಅವನ ಶಿಕ್ಷಣದ ಅರ್ಥ ಏನು? ಬಿಕಾಸ್ ಎಜುಕೇಶನ್ ವಿತೌಟ್ ಹ್ಯುಮ್ಯಾನಿಟಿ ಈಸ್ ಡೇಂಜರಸ್. ಶಾಲೆ ನಮಗೆ ಮ್ಯಾಥಮ್ಯಾಟಿಕ್ಸ್, ಸೈನ್ಸ್, ಇಂಗ್ಲಿಷ್ ಎಲ್ಲ ಸಬ್ಜೆಕ್ಟನ್ನು ಹೇಳ್ಕೊಡುತ್ತೆ, ಆದರೆ ಕಂಪ್ಯಾಷನ್, ಕೈಂಡ್ನೆಸ್, ರೆಸ್ಪೆಕ್ಟ್, ಗ್ರ್ಯಾಟಿಟ್ಯೂಡ್ ಇವುಗಳನ್ನು ಯಾರು ಕಲಿಸ್ತಾ ಇದ್ದಾರೆ? ಈ ಎಲ್ಲ ಮೌಲ್ಯಗಳನ್ನು ಕಲಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು. ಯಾಕಂದರೆ ಒಳ್ಳೆಯ ಕೆರಿಯರ್ ಜೀವನ ಕಟ್ಟಬಹುದು, ಆದರೆ ಒಳ್ಳೆಯ ಕ್ಯಾರೆಕ್ಟರ್ ಇಡೀ ಸಮಾಜವನ್ನು ಕಟ್ಟೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಎರಡನೇದಾಗಿ, ಯಾಕೆ ಇವತ್ತಿನ ಜನರೇಷನಲ್ಲಿ ಹ್ಯುಮ್ಯಾನಿಟಿ ಅನ್ನೋದು ಕಡಿಮೆ ಆಗ್ತಾ ಇದೆ? ಈ ಪ್ರಶ್ನೆಯನ್ನ ನಾವು ಮಕ್ಕಳಿಗೆ ಕೇಳೋದಕ್ಕಿಂತ ಮುಂಚೆ ಒಮ್ಮೆ ನಮ್ಮನ್ನೇ ನಾವು ಕೇಳ್ಕೋಬೇಕು. ನಾವು ಮಕ್ಕಳಿಗೆ ಮೊಬೈಲ್, ಇಂಟರ್ನೆಟ್, ಟೆಕ್ನಾಲಜಿ ಎಲ್ಲನೂ ಕೊಟ್ಟಿದ್ದೀವಿ, ಆದರೆ ಸಮಯ, ಪ್ರೀತಿ ಇದನ್ನ ಕೊಟ್ಟಿದ್ದೀವ? ಮಾನವೀಯತೆ ಗುಣಗಳನ್ನು ನಾವು ಕಲಿಸ್ತಾ ಇದ್ದೀವ? ಇವತ್ತು ಮಕ್ಕಳು ಎಲ್ಲವನ್ನ ಸರ್ಚ್ ಮಾಡಬಹುದು, ಆದರೆ ಒಬ್ಬರ ನೋವನ್ನು ಫೀಲ್ ಮಾಡಬೇಕು. ಇದನ್ನ ಎಲ್ಲೂ ಸರ್ಚ್ ಮಾಡಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಬದುಕಿ ಕಲಿಬೇಕು. ಬಿಕಾಸ್ ಹ್ಯುಮ್ಯಾನಿಟಿ ಈಸ್ ನಾಟ್ ಟಾಟ್ ಬೈ ಬುಕ್ಸ್, ಇಟ್ ಈಸ್ ಟಾಟ್ ಬೈ ಎಕ್ಸಾಂಪಲ್ಸ್. ಮಕ್ಕಳು ನಮ್ಮ ಮಾತನ್ನ ಕಡಿಮೆ ಕೇಳ್ತಾರೆ, ಆದರೆ ನಮ್ಮ ಜೀವನವನ್ನ ಪ್ರತಿದಿನ ನೋಡ್ತಾರೆ. ಆದ್ರಿಂದ ನಾವು ಅವರಿಗೆ ಸಕ್ಸಸ್ ಮಾತ್ರ ಅಲ್ಲ, ಕೈಂಡ್ನೆಸ್ ಕೂಡ ಹೇಳ್ಕೊಡ್ಬೇಕು. ಮಾರ್ಕ್ಸ್ ಮಾತ್ರ ಅಲ್ಲ, ಮಾರಲ್ಸ್ ಕೂಡ ಕಲಿಸ್ಬೇಕು. ಯಾಕಂದ್ರೆ ಒಳ್ಳೆ ವಿದ್ಯಾರ್ಥಿ ಆಗೋದು ದೊಡ್ಡ ಸಾಧನೆ ಅಲ್ಲ, ಒಳ್ಳೆ ಮನುಷ್ಯ ಆಗೋದು ನಿಜವಾದ ಸಾಧನೆ. ಏನಂತೀರಾ? ಮೂರನೇದಾಗಿ, ಸೋಷಿಯಲ್ ಮೀಡಿಯಾ ಜನರೇಷನ್. ಹೌದು, ಇವಾಗಿನ ಮಕ್ಕಳು ಜನಗಳ ಮುಖಕ್ಕಿಂತ ಮೊಬೈಲ್ ಸ್ಕ್ರೀನನ್ನು ಹೆಚ್ಚು ನೋಡ್ತಾ ಇದ್ದಾರೆ. ಫಾಲೋವರ್ಸ್ ಹೆಚ್ಚಾಗ್ತಾ ಇದ್ದಾರೆ, ಆದರೆ ಫ್ರೆಂಡ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಆನ್ಲೈನ್ ಕನೆಕ್ಷನ್ ಹೆಚ್ಚಾಗ್ತಾ ಇದೆ, ಆದರೆ ಹಾರ್ಟ್ ಕನೆಕ್ಷನ್ಸ್ ಕಡಿಮೆ ಆಗ್ತಾ ಇದೆ. ಟೆಕ್ನಾಲಜಿ ಈಸ್ ಎ ಪವರ್ಫುಲ್ ಟೂಲ್, ಬಟ್ ಇಟ್ ಶುಡ್ ನೆವರ್ ರೀಪ್ಲೇಸ್ ಹ್ಯೂಮನ್ ರಿಲೇಶನ್ಶಿಪ್ಸ್. ರಿಮೆಂಬರ್, ಒಂದು ಲೈಕ್ ಯಾರ ಲೈಫನ್ನು ಬದಲಾಯಿಸೋದಿಲ್ಲ, ಆದರೆ ಒಂದು ಕೈಂಡ್ ವರ್ಡ್ ಯಾರ ಲೈಫನ್ನಾದರೂ ಬದಲಾಯಿಸಬಹುದು. ಸೊ ಲೆಟ್ಸ್ ರೈಸ್ ಎ ಜನರೇಷನ್ ಕನೆಕ್ಟೆಡ್ ಟು ದ ಇಂಟರ್ನೆಟ್, ಬಟ್ ಮೋರ್ ಇಂಪಾರ್ಟೆಂಟ್ಲಿ ಕನೆಕ್ಟೆಡ್ ಟು ಹ್ಯುಮ್ಯಾನಿಟಿ. ನಾಲ್ಕನೇದಾಗಿ, ರೆಸ್ಪೆಕ್ಟ್ ಎಲ್ಲಿಗೆ ಹೋಯಿತು? ಹಿಂದೆ ಟೀಚರ್ಸ್ ಯಾರಾದರೂ ಬಂದರೆ ಎದ್ದು ನಿಂತ್ಕೋತಿದ್ರು, ಗೆಸ್ಟ್ ಯಾರಾದರೂ ಬಂದರೆ ನೀರು ಕೊಡ್ತಾ ಇದ್ರು, ಅಜ್ಜ ಅಜ್ಜಿ ಏನಾದರೂ ಕತೆ ಹೇಳಿದ್ರೆ ತುಂಬ ಇಂಟ್ರೆಸ್ಟಿಂದ ಕೇಳ್ತಾ ಇದ್ರು. ಧನ್ಯವಾದ ಅಥವಾ ಕ್ಷಮಿಸಿ ಅನ್ನುವಂಥದ್ದು ಸಂಸ್ಕಾರ ಆಗಿತ್ತು. ಇವತ್ತು ನಾಲೆಡ್ಜ್ ಹೆಚ್ಚಾಗಿದೆ, ಆದರೆ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗ್ತಿದೆ.
ನೆನ್ಪಿಟ್ಕೊಳ್ಳಿ, ರೆಸ್ಪೆಕ್ಟ್ ಈಸ್ ನಾಟ್ ಓಲ್ಡ್ ಫ್ಯಾಷನ್, ಇಟ್ ಈಸ್ ದ ಫೌಂಡೇಶನ್ ಆಫ್ ಎವ್ರಿ ಗುಡ್ ರಿಲೇಷನ್ಶಿಪ್ಸ್. ಯಾಕಂದರೆ ಗೌರವ ಕೊಡೋನು ಯಾವತ್ತೂ ಚಿಕ್ಕವನಾಗೋದಿಲ್ಲ, ಆದರೆ ಗೌರವ ಕಳ್ಕೊಂಡೋನು ಎಷ್ಟೇ ದೊಡ್ಡವನಾಗಿದ್ರೂ ಅಪೂರ್ಣವಾಗಿಯೇ ಉಳ್ಕೊಬಿಡ್ತಾನೆ. ಹೌದು ಅಲ್ವಾ? ಇನ್ನು 4ನೇದಾಗಿ ಎಂಪತಿ, ಅಂದರೆ ಬೇರೆಯವ್ರ ನೋವಿಗೆ ಸ್ಪಂದಿಸುವ ಹೃದಯ ಅಂತ. ಯಾರಾದರೂ ಒಬ್ಬರು ಬಿದ್ದಾಗ ನೀವು ಮೊದಲು ನಗ್ತೀರಾ ಅಥವಾ ಅವರನ್ನು ಎಬ್ಬಿಸ್ತೀರಾ? ಯಾರಾದರೂ ಒಬ್ಬರು ಅಳುತ್ತಿದ್ದಾಗ ನೀವು ವಿಡಿಯೋ ಮಾಡ್ಕೋತಿರ್ತೀರಾ ಅಥವಾ ಅವರ ಕಣ್ಣೀರನ್ನು ಒರೆಸ್ತೀರಾ? ಎಂಪತಿ ಅಂದರೆ ಈಸ್ ನಾಟ್ ಜಸ್ಟ್ ಫೀಲಿಂಗ್ ಸಮ್ ಒನ್ಸ್ ಪೇನ್, ಇಟ್ಸ್ ಚೂಸಿಂಗ್ ಟು ಸ್ಟ್ಯಾಂಡ್ ಬಿಸೈಡ್ ದೆಮ್. ಯಾಕಂದರೆ ದೊಡ್ಡ ಮನುಷ್ಯ ಆಗೋದಕ್ಕೆ ಹಣ ಬೇಕಾಗಬಹುದು, ಆದರೆ ಒಳ್ಳೆ ಮನುಷ್ಯ ಆಗೋದಕ್ಕೆ ಒಂದು ಕರುಣೆ ಇರುವಂಥ ಹೃದಯ ಇದ್ದರೆ ಸಾಕು. ಹೌದಲ್ವಾ? ಮುಂದೆ ಹೇಳೋದಾದರೆ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಹೇಳ್ಕೊಡೋದ್ರಲ್ಲಿ ಅಥವಾ ಕಲಿಸೋದ್ರಲ್ಲಿ ಪೇರೆಂಟ್ಸ್ ರೋಲ್ ಏನು ಅನ್ನೋದಾದರೆ, ಪೇರೆಂಟ್ಸ್ಗಳು ಇವತ್ತು ಸ್ಕೂಲ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡೆ ಅಂತ ಕೇಳೋದ್ರ ಬದಲು ಒಂದು ಪ್ರಶ್ನೆನ ಕೇಳಿ, ಇವತ್ತು ಯಾರಿಗಾದರೂ ಸಹಾಯ ಮಾಡಿದ್ಯಾ ಅಂತ. ಅಥವಾ ರಿಪೋರ್ಟ್ ಕಾರ್ಡ್ ನೋಡೋದ್ರ ಮೊದಲು ಕ್ಯಾರೆಕ್ಟರ್ ಕಾರ್ಡನ್ನು ನೋಡಿ, ಯಾಕಂದರೆ ಕ್ಯಾರೆಕ್ಟರ್ ಬಿಲ್ಡ್ಸ್ ಡೆಸ್ಟಿನಿ. ಆದ್ದರಿಂದ ಒಳ್ಳೆಯ ಮಕ್ಕಳನ್ನು ಬೆಳೆಸಬೇಡಿ, ಒಳ್ಳೆಯ ಮನುಷ್ಯರನ್ನು ಬೆಳೆಸಿ. ಇನ್ನು ಟೀಚರ್ಸ್ ರೋಲ್ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ಟೀಚರ್ ಪಾಠನ ಮಾತ್ರ ಹೇಳ್ಕೊಡೋದಿಲ್ಲ, ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾರೆ. ಒಂದು ಪುಸ್ತಕ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆಯಲ್ಲಿ ಗೆಲ್ಲಿಸಬಹುದು, ಆದರೆ ಒಬ್ಬ ಶಿಕ್ಷಕನ ಮೌಲ್ಯಯುತ ಮಾತು ಅವನನ್ನು ಜೀವನದಲ್ಲಿ ಗೆಲ್ಲಿಸಬಹುದು. ಆದ್ದರಿಂದ ಮಕ್ಕಳು ಪರೀಕ್ಷೆಯಲ್ಲಿ ಹೈ ಸ್ಕೋರ್ ಮಾಡೋದನ್ನು ಮಾತ್ರ ಕಲಿಸ್ಬೇಡಿ, ಅದರ ಜೊತೆಗೆ ಮಾನವೀಯತೆ, ಗೌರವ, ಪ್ರಾಮಾಣಿಕತೆ, ಜವಾಬ್ದಾರಿ ಇವನ್ನು ಕಲಿಸೋಣ. ಯಾಕಂದರೆ ಒಳ್ಳೆಯ ಶಿಕ್ಷಕರು ಉದ್ಯೋಗಗಳನ್ನು ಸೃಷ್ಟಿಸೋದಿಲ್ಲ, ಒಳ್ಳೆಯ ಶಿಕ್ಷಕರು ಒಳ್ಳೆಯ ಮನುಷ್ಯರನ್ನು ನಿರ್ಮಿಸ್ತಾರೆ. ಅಲ್ಲಿಂದಲೇ ಒಂದು ಉತ್ತಮ ಸಮಾಜ ಆರಂಭವಾಗುತ್ತೆ. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಕಲಿಸ್ಬೇಕಾದಂಥ 10 ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಹೇಳಬೇಕು ಅಂದರೆ, ಮಕ್ಕಳಿಗೆ ಕೋಡಿಂಗ್, AI, ಇಂಗ್ಲಿಷ್ ಎಲ್ಲವನ್ನೂ ಕಲಿಸಿ, ಆದರೆ ಅದರ ಜೊತೆಗೆ ಈ 10 ಹ್ಯೂಮನ್ ವ್ಯಾಲ್ಯೂಸ್ ಕೂಡ ಕಲಿಸಿ. ರೆಸ್ಪೆಕ್ಟ್, ಕೈಂಡ್ನೆಸ್, ಹಾನೆಸ್ಟಿ, ಗ್ರ್ಯಾಟಿಟ್ಯೂಡ್, ರೆಸ್ಪಾನ್ಸಿಬಿಲಿಟಿ, ಕಂಪ್ಯಾಷನ್, ಶೇರಿಂಗ್, ಡಿಸಿಪ್ಲಿನ್, ಫರ್ಗಿವ್ನೆಸ್ ಆ್ಯಂಡ್ ಹ್ಯುಮ್ಯಾನಿಟಿ. ಯಾಕಂದರೆ ಸ್ಕಿಲ್ಸ್ ಒಬ್ಬರಿಗೆ ಉದ್ಯೋಗ ತಂದು ಕೊಡುತ್ತೆ, ಆದರೆ ವ್ಯಾಲ್ಯೂಸ್ ಅವನಿಗೆ ಗೌರವ ತಂದು ಕೊಡುತ್ತೆ. ಒಳ್ಳೆಯ ಕೆರಿಯರ್ ಜೀವನವನ್ನು ನಡೆಸುತ್ತೆ, ಆದರೆ ಒಳ್ಳೆಯ ಕ್ಯಾರೆಕ್ಟರ್ ಇಡೀ ಸಮಾಜವನ್ನು ಮುನ್ನಡೆಸುತ್ತೆ. ಕೊನೆಯದಾಗಿ ರಿಯಲ್ ಸಕ್ಸಸ್ ಅಂದರೆ ಏನು? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಯಶಸ್ಸನ್ನು ತೋರಿಸಬಹುದು, ಆದರೆ ನಿಮ್ಮ ಕ್ಯಾರೆಕ್ಟರ್ ನೀವು ಯಾರು ಅನ್ನೋದನ್ನು ತೋರಿಸುತ್ತೆ. ಮನಿ ಕ್ಯಾನ್ ಬೈ ಕಂಫರ್ಟ್, ಬಟ್ ಇಟ್ ಕ್ಯಾನ್ ನೆವರ್ ಬೈ ರೆಸ್ಪೆಕ್ಟ್. ಕೊನೆಯಲ್ಲಿ ಜನರು ನೆನಪಿಡೋದು ನಿಮ್ಮ ಸಂಪತ್ತನ್ನಲ್ಲ, ಬದಲಾಗಿ ನಿಮ್ಮ ಒಳ್ಳೆತನವನ್ನು. ದಟ್ ಈಸ್ ರಿಯಲ್ ಸಕ್ಸಸ್. ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಮೆಸೇಜ್. ಇವತ್ತು ನಾವು ಮಕ್ಕಳಿಗೆ ಎಲ್ಲವನ್ನ ಕೊಡ್ತಾ ಇದ್ದೀವಿ, ಬೆಸ್ಟ್ ಸ್ಕೂಲ್, ಬೆಸ್ಟ್ ಡ್ರೆಸ್, ಬೆಸ್ಟ್ ಫೋನ್, ಬೆಸ್ಟ್ ಕೋಚಿಂಗ್, ಆದರೆ ಬೆಸ್ಟ್ ವ್ಯಾಲ್ಯೂಸ್ ಕೊಡ್ತಿದ್ದೀವ? ಟೆಕ್ನಾಲಜಿ ಅನ್ನೋದು ಪ್ರತಿ ವರ್ಷ ಚೇಂಜ್ ಆಗುತ್ತೆ, ಆದರೆ ಹ್ಯೂಮನ್ ವ್ಯಾಲ್ಯೂಸ್ ಯಾವತ್ತೂ ಚೇಂಜ್ ಆಗೋದಿಲ್ಲ, ಎಕ್ಸ್ಪೈರೂ ಆಗೋದಿಲ್ಲ. ನಿಮ್ಮ ಮಗುವಿಗೆ ಒಂದು ಮೊಬೈಲ್ ಕೊಡೋ ಮೊದಲು ಒಂದು ಒಳ್ಳೆ ಮನಸ್ಸನ್ನು ಕೊಡಿ, ಒಂದು ಟ್ಯಾಬ್ಲೆಟ್ ಕೊಡೋ ಮೊದಲು ಒಂದು ಸ್ಟೋರಿನ ಹೇಳಿ, ಒಂದು ಗೇಮ್ ಡೌನ್ಲೋಡ್ ಮಾಡೋ ಮೊದಲು ಒಂದು ಲೈಫ್ ಲೆಸನನ್ನು ಕಲಿಸಿ. ಬಿಕಾಸ್ ಒಳ್ಳೆ ಡಾಕ್ಟರ್ ಆಗಬಹುದು, ಒಳ್ಳೆ ಇಂಜಿನಿಯರ್ ಆಗಬಹುದು, ಆದರೆ ಮೊದಲು ಒಳ್ಳೆ ಮನುಷ್ಯ ಆಗಬೇಕು. ಇದೇ ನಿಜವಾದ ಶಿಕ್ಷಣ, ಇದೇ ನಿಜವಾದ ಯಶಸ್ಸು, ಇದೇ ನಮ್ಮ ಸಮಾಜದ ಭವಿಷ್ಯ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇದನ್ನು ಪ್ರತಿಯೊಬ್ಬ ಪೇರೆಂಟ್ಸ್, ಟೀಚರ್ಸ್ ಹಾಗೆಯೇ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಕಮೆಂಟ್ಸಲ್ಲಿ ಒಂದು ಪ್ರಶ್ನೆಗೆ ಉತ್ತರನೂ ಕೊಡಿ. ನಿಮ್ಮ ಮಗುವಿಗೆ ನೀವು ಕಲಿಸೋದಕ್ಕೆ ಇಷ್ಟಪಡುವಂಥ ಬೆಸ್ಟ್ ಹ್ಯೂಮನ್ ವ್ಯಾಲ್ಯೂ ಯಾವುದು ಅಂತ. ಕೇವಲ ವಿದ್ಯಾವಂತ ಪೀಳಿಗೆಯನ್ನು ನಿರ್ಮಿಸೋದು ಬೇಡ, ಮಾನವೀಯತೆ, ಕರುಣೆ ಹಾಗೆ ಮೌಲ್ಯಗಳಿಂದ ತುಂಬಿದಂಥ ಪೀಳಿಗೆಯನ್ನು ನಿರ್ಮಿಸೋಣ. ಮತ್ತೊಂದು ವಿಶೇಷವಾದಂಥ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.